ದುನಿಯಾ ವಿಜಿ ಫ್ಯಾಮಿಲಿ ರಂಪಾಟ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ದುನಿಯಾ ವಿಜಿ ಫ್ಯಾಮಿಲಿ ರಂಪಾಟ ಪ್ರಕರಣ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಮುಂದೆ ದುನಿಯಾ ವಿಜಿ ಹಾಜರಾಗಿದ್ದಾರೆ. ವಿಜಿ ವಿರುದ್ಧ ಮಹಿಳಾ ಆಯೋಗಕ್ಕೆ ಅವರ ಪತ್ನಿ ಮೊದಲ ಪತ್ನಿ ದೂರನ್ನ ದಾಖಲಿಸಿದ್ರು. ದೂರನ್ನ ದಾಖಲಿಸಿಕೊಂಡು ಈಗ ವಿಜಯ್ಗೆ ನೋಟಿಸ್ ಕೂಡ ಮಹಿಳಾ ಆಯೋಗ ನೀಡಿದ್ರು. ಡಿವೋರ್ಸ್ ನೀಡದೆ ಎರಡನೇ ಮದುವೆಯಾಗಿದ್ದಾನೆ ಅಂತ ನಾಗರತ್ನವರು ದೂರನ್ನ ನೀಡಿದ್ರು. ವಿಜಯ್ ವಿರುದ್ಧ ಮಾನಸಿಕ ಕಿರುಕುಳ ಆರೋಪವನ್ನ ಕೂಡ ಮೊದಲ ಪತ್ನಿ ನಾಗರತ್ನ ದುನಿಯಾ ವಿಜಿ ಫ್ಯಾಮಿಲಿ ರಂಪಾಟ ಪ್ರಕರಣ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಮುಂದೆ ಈಗ ದುನಿಯಾ ವಿಜಿ ಹಾಜರಾಗಿದ್ದಾರೆ. ವಿಜಿ ವಿರುದ್ಧ ಮಹಿಳಾ ಆಯೋಗಕ್ಕೆ ಮೊದಲ ಪತ್ನಿ ನಾಗರತ್ನ ದೂರನ್ನ ದಾಖಲಿಸಿದ್ರು. ಆ ದೂರನ್ನ ದಾಖಲಿಸಿಕೊಂಡು ವಿಜಿಗೆ ನೋಟಿಸ್ ಕೂಡ ನೀಡಿದ್ರು. ಆ ನೋಟಿಸ್ಗೆ ಉತ್ತರ ನೀಡೋದಕ್ಕೆ ಇವತ್ತು ದುನಿಯಾ ವಿಜಿ ಅವರೇ ಸ್ವತಃ ಬಂದಿದ್ದಾರೆ. ಡಿವೋರ್ಸ್ ನೀಡದೆ ಎರಡನೇ ಮದುವೆಯಾಗಿದ್ದಾನೆ ಅಂತ ಒಂದು ದೂರನ್ನ ನಾಗರತ್ನ ಅವರು ದೂರನ್ನ ನೀಡಿದ್ರು. ಮತ್ತೊಂದು ದೂರ ಏನಂದ್ರೆ ವಿಜಿ ವಿರುದ್ಧ ಮಾನಸಿಕ ಕಿರುಕುಳ ಆರೋಪವನ್ನ ಕೂಡ ಮೊದಲ ಪತ್ನಿ ನಾಗರತ್ನ ಮಾಡಿದ್ರು. ಸೋಗ ಈ ದೂರಿನ ಅನ್ವಯ ದೂರನ್ನ ದಾಖಲಿಸಿಕೊಂಡಿದ್ದ ಮಹಿಳಾ ಆಯೋಗ ಇವತ್ತು ದುನಿಯಾ ವಿಜಿಗೆ ನೋಟಿಸ್ ಅನ್ನ ನೀಡಿದ್ರು. ಈಗ ದುನಿಯಾ ವಿಜಿ ಅವರು ಮಹಿಳಾ ಆಯೋಗ ಮುಂದೆ ಹಾಜರಾಗಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ಮಹಿಳಾ ಆಯೋಗ ಹಿಂದೆ ದೂರನ್ನ ದಾಖಲಿಸಿಕೊಂಡು ದುನಿಯಾ ವಿಜಿಗೆ ಇವತ್ತು ಹಾಜರಾಗುವಂತೆ ಹೇಳಿತ್ತು. ಈಗ ನಟ ದುನಿಯಾ ವಿಜಿ ಅವರು ಕೂಡ ಬಂದಿದ್ದಾರೆ. ಸೊ ವಿಚಾರಣೆ ನಡೀತಾ ಇದೆಯಾ ಏನು? ಹೌದು ದಿವ್ಯ, ಏನಂತಂದ್ರೆ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಅವರ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೊದಲ ಪತಿ ನಾಗರತ್ನ ಅವರು ದೂರನ್ನ ನೀಡಿರ್ತಾರೆ ಮಹಿಳಾ ಆಯೋಗಕ್ಕೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುನಿಯಾ ವಿಜಯ್ ಇಂದು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಬಾಯಿ ಅವರ ಮುಂದೆ ಹಾಜರಾಗಿರ್ತಕ್ಕಂಥದ್ದು. ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದ ಕಲಹ ಏನಂತಂದ್ರೆ ನಾಗರತ್ನ ಅವರಿಗೆ ಆ ಡೈವರ್ಸ್ ಅನ್ನ ಕೊಡ್ತಾನೆ ಎರಡನೇ ಪತಿ ಕೀರ್ತಿಗೌಡ ದುನಿಯಾ ವಿಜಯ್ ಮದುವೆ ಆಗಿದ್ದಾರೆ. ಇದು ಸರಿಯಲ್ಲ ಅಂತಕ್ಕಂಥ ದೂರು ದಾಖಲಾಗಿರುತ್ತೆ. ಇದು ಮತ್ತು ಫ್ಯಾಮಿಲಿಯಲ್ಲಿ ನಡೀತಾ ಇದ್ದಂತ ಗಲಾಟೆ ವಿಚಾರವಾಗಿ ಮಹಿಳಾ ಆಯೋಗ ನೋಟಿಸ್ ಅನ್ನ ನೋಡಿತ್ತು. ನೋಟಿಸ್ ವಿಚಾರವಾಗಿ ಇಂದು ದುನಿಯಾ ವಿಜಯ್ ಹಾಜರಾಗಿ ಈಗಾಗ ವಿಚಾರಣೆ ಎದುರಿಸ್ತಾ ಇರ್ತಕ್ಕಂಥದ್ದು ಇದೆಯಾ. ಓಕೆ, ಎರಡೂ ಪ್ರಕರಣಗಳನ್ನ ನೋಡಿದಾಗ ಬಹಳ ಗಂಭೀರ. ಒಂದು ಮೊದಲೇ ಆರೋಪ ಅವ್ರು ಮಾಡಿರೋದು ಮೊದಲೇ ಪತ್ನಿ ಇದ್ದಂತ ಸಂದರ್ಭದಲ್ಲಿ ಎರಡನೇ ಪತ್ನಿಗೆ ಎರಡನೇ ಮದ್ವೆ ಆಗಿರೋದು, ಮತ್ತೊಂದು ಕಿರುಕುಳ ಅವನ್ನ ನೀಡ್ತಾ ಇರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಮುಂದೆ ದುನಿಯಾ ವಿಜಯ್ ಅವರಿಗೆ ದೊಡ್ಡ ಸಮಸ್ಯೆ ಆಗಬಹುದಲ್ಲ ಈ ಆರೋಪದಿಂದ? ಖಂಡಿತವಾಗಿಯೂ ದಿವ್ಯ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಅವ್ರ ಫ್ಯಾಮಿಲಿ ಗಲಾಟೆ ಗಿರಿನಗರ ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿತ್ತು. ಅಲ್ಲೂ ಸಹ ಸಾಕಷ್ಟು ಗಲಾಟೆ ಆಗಿತ್ತು. ಮನೆ ಹತ್ರ ಎಲ್ಲ ದುನಿಯಾ ವಿಜಯ್ ಮೊದಲನೇ ಹೆಂಡತಿ ಅವರಿಗೆ ಹೊಡೆದಾಟ ಎಲ್ಲ ಸಹ ಆಗಿತ್ತು. ಆ ವಿಚಾರವಾಗಿ ಅವರ ಮಗಳು ದುನಿಯಾ ವಿಜಯ್ ಅವರ ಮಗಳು ಸಹ ಕಂಪ್ಲೇಂಟ್ ಅನ್ನು ನೀಡಿರ್ತಾರೆ ಫ್ಯಾಮಿಲಿ ಅವರು ಎಲ್ಲ ವಿಚಾರಿಸ್ರಿ. ಅದು ಸ್ಟೇಷನ್ ಅಲ್ಲಿ ಇದ್ರೆ ಒಂದ್ ಕಡೆ, ಮತ್ತೊಂದು ಕಡೆ ಮಹಿಳಾ ಆಯೋಗಕ್ಕೂ ಸಹ ದೂರ ನೀಡಲಾಗಿತ್ತು. ಮಹಿಳಾ ಆಯೋಗದವರು ಸಹ ಇದು ವಿಚಾರಣೆ ನಡೀತಾ ಇರ್ತಕ್ಕಂಥ ಇದೆಲ್ಲ ಒಂದಿನ ಮುಂದಿನ ದಿನಗಳಲ್ಲಿ ವಿಜಿಗೆ ಸಂಕಷ್ಟ ಒದಗಿಸುವ ಒಂದು ಸಂಭವ ಇದೆ. ಹಾಗೂ ಅವರು ಸಿನಿಮಾ ಕಿರಿಯರಿಗೂ ಸಹ ತೊಂದರೆ ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು ದಿವ್ಯಾ. ಓಕೆ ಸಂಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.